ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕುಸುಮಾಸ್ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ಬಿಸಿ ಬಿಸಿಯಾಗಿರೋ ಹೀರೆಕಾಯಿ ಬಜ್ಜಿ ಮನೆಯಲ್ಲೇ ಮಾಡೋದು ಹೇಗೆ ಅಂತ ಅಮ್ಮ ಹೇಳ್ಕೊಡ್ತಾರೆ. ಮೊದಲಿಗೆ ಕಡಲೆ ಹಿಟ್ಟು ತೊಗೊಂಡಿದ್ದಾರೆ. ಅದಕ್ಕೆ ಸ್ವಲ್ಪ ಸೋಡಾ ಹಾಕ್ಕೊಂಡು ಚಿಟಿಕೆ ಅರಿಶಿನ ಕೂಡ ಹಾಕ್ಕೋತಾ ಇದ್ದಾರೆ. ಈ ಚಳಿಗೆ ಜಾಸ್ತಿ ಬಜ್ಜಿನೇ ತಿನ್ನಬೇಕು ಅಂತ ಆಸೆ ಪಡ್ತಾರಲ್ವಾ, ಅವರಿಗಂತೂ ಇದೆಲ್ಲ ಒಳ್ಳೆ ರೆಸಿಪಿಗಳು. ಈಗ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೋತಾ ಇದ್ದಾರೆ, ಜೊತೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕ್ಕೋತಾ ಇದ್ದಾರೆ. ಈಗ ಬೆಚ್ಚಗೆ ಮಾಡ್ಕೊಂಡಿರೋ ಎಣ್ಣೆ ಒಂದು 2 to 3 ಸ್ಪೂನ್ ಹಾಕ್ಕೊಂಡು ಫಸ್ಟು ಅದರಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದಾರೆ. ಆಮೇಲೆ ಸ್ವಲ್ಪ ತಿಕ್ನೆಸ್ನ ನೋಡಿಕೊಂಡು ವಾಟರ್ ಎಷ್ಟು ಬೇಕೋ ಅಷ್ಟನ್ನ ಆ್ಯಡ್ ಮಾಡ್ಕೋತಾ ಇದ್ದಾರೆ. ಸ್ವಲ್ಪ ತಿಕ್ಕಾಗೆ ಮಾಡ್ಕೊಳ್ಳಿ, ಯಾಕಂದರೆ ಹೀರೆಕಾಯಿ ನೀಟಾಗಿ ಅದ್ದಾಕಬೇಕಲ್ವಾ, ಅದಕ್ಕೋಸ್ಕರ. ಅದಕ್ಕೆ ಈಗ ಬಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೋತಾ ಇದ್ದಾರೆ, ಆವಾಗ ತುಂಬ ಕ್ರಿಸ್ಪಿ ಬರುತ್ತೆ ಅಂತ. ಈ ರೀತಿ ಇರಬೇಕು ನಿಮ್ಮ ಕನ್ಸಿಸ್ಟೆನ್ಸಿ. ಅದಾದಮೇಲೆ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೋತಾ ಇದ್ದಾರೆ. ಚೆನ್ನಾಗಿ ಕಾದ್ಮೇಲೆ ಹೀರೆಕಾಯಿನ ಒಂದೊಂದೇ ಹಾಗೆ ಹಾಕಿ ಕಡಲೆ ಹಿಟ್ಟಲ್ಲಿ ನೀಟಾಗಿ ಅದ್ದಿ ಒಳ್ಳೆ ಕೋಟಿಂಗ್ ಕೊಟ್ಟು ಅದನ್ನು ಎಣ್ಣೆಗೆ ಹಾಕ್ಕೊಂಡು ನೀಟಾಗಿ ಡೀಪ್ ಫ್ರೈ ಮಾಡ್ಕೋತಾ ಇದ್ದಾರೆ. ಈ ರೀತಿ ಮಾಡಿಕೊಂಡ್ರೆ ಮನೆಯಲ್ಲಿ ಕ್ರಿಸ್ಪಿ ಆಗಿರುವಂತಹ ಹೀರೆಕಾಯಿ ಬಜ್ಜಿನ ಆರಾಮಾಗಿ ತಯಾರು ಮಾಡ್ಕೋಬೋದು. ಹೊರಗಡೆ ಹೋಗೋ ಅವಶ್ಯಕತೆನೇ ಇಲ್ಲ. ಮನೆ ಫುಡ್ ಯಾವತ್ತಿದ್ರೂ ಹೆಲ್ತಿಯಾಗೇ ಇರುತ್ತೆ. ಸೊ ಅದಕ್ಕೆ ಮನೆಯಲ್ಲೇ ಟ್ರೈ ಮಾಡಿ ನೋಡಿ. ಈ ರೀತಿ ನೀಟಾಗಿ ಕ್ರಿಸ್ಪಿಯಾಗಿ ಕುಕ್ ಮಾಡ್ಕೋಬೇಕು. ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳಿ, ಆಮೇಲೆ ಮತ್ತೆ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊತೀನಿ. ಅವಾಗ ಕ್ರಿಸ್ಪಿಯಾಗೂ ಇರುತ್ತೆ, ಚೆನ್ನಾಗೂ ಇರುತ್ತೆ. ನೋಡಿ, ನೀಟಾಗಿ ಪ್ಲೇಟಿಗೆ ತೆಗೆದಿಟ್ಕೋತಾ ಇದ್ದಾರೆ. ಈಗ ಬಿಸಿ ಬಿಸಿಯಾಗಿರೋ ಹೀರೆಕಾಯಿ ಬಜ್ಜಿ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.